ನಿಮ್ಮ ಮಾತಾಡ ಉಪೇಂದ್ರ ಯಾವಾಗ ಹೇಳ್ತೇನೆ ಹೇಳ್ತೀನಿ, ನಾನು ಫಸ್ಟ್ ಡಾರ್ಲಿಂಗ್ ಅವರು. ಯಾಕಂದರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ದೆ ಎಲ್ಲ ಈ ಟೈಪ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಮಾಡ್ತಾರೆ. ಖುಷಿ ಪಿಕ್ಚರ್ ನೋಡಿದ್ದೆ ನಾನು ಪಲ್ಲವಿ ಥಿಯೇಟ್ರಲ್ಲಿ, ನಾನು ಪ್ರೀಮಿಯರ್ಗೆ ಹೋಗಿದ್ದೆ ಅವರು, ಚೆನ್ನಾಗಿ ಆಗ್ತಾಯಿತ್ತು. ಅದಾದಮೇಲೆ ಓಮ್ ಬಂತು. ಓಮ್ ಬಂದಾದಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ, ಯಾವ ಮನೆ ಹತ್ರ ಮಾತ್ರ ಅಂತಾರೆ, ಯಾರೇ ಮಾತನಾಡ್ತಾರೆ ಮೀರಿಸ್ತಾರೆ ಡೈರೆಕ್ಟರ್ ಅವಾಗ ಹೇಳಿದ್ರು. ಎಲ್ಲ ಯಾಕೆ ಹೇಳಿದ್ರೆ, ಇಲ್ಲ ಒಪ್ಪಿ ನೋಡ್ತಾರೆ ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ಮೈಂಡ್ಲಿ ಅನಿಸ್ತು. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ, ಯಾಕಂದರೆ ಮೋಡದ ಮನೆಯಲ್ಲಿ ಮುಂಚೆ ಮಾಡಿದ್ದೆ, ಅದು ಸ್ಟೈಲ್ ಒಂದು ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್, ಒಂದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಲವ್ ಸ್ಟೋರಿನ ಇಲ್ಲಾಂದರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡೋದು ನಾನು ಲಾಂಗ್ ಹಿಡಿದು ಅದು ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂಥರ ರಿಯಾಲಿಟಿ ಇತ್ತು, ಒಂದು ಆ ಸ್ಟೋರಿಲಿ ಒಂದು ರಿಯಾಲಿಟಿ ತಂದರೆ. ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹಿಂಗೆ ಮಾಡಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟಾಗಿ ಈಗ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಬಂದ ತಕ್ಷಣ ಬಂದು ಕೂದ್ಲಿಗೆ ಹಿಂಗೆಲ್ಲ ಏನೇ ಮತ್ತೆ ಸರಿ. ನಾನು ಆ್ಯಕ್ಚುಲಿ ನನಗೆ ಯಾರು ಗೀತಾ ಯಾರು ಗೊತ್ತಿಲ್ಲ. ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಆಫ್ಟರ್ ದ್ಯಾಟ್. ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ, ನೆಕ್ಸ್ಟ್ ನೀವೇನೆ ಗೀತಾ ಬಿಡಲಿಲ್ಲ ಅವರೇ ಅಂತ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಮೇಲೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಅದನ್ನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು. ಅಂದರೆ ಬರೀ ಡೈರೆಕ್ಟರ್ ಮಾತಾಡ್ತಾರೆ, ಒಂದು ಆ್ಯಸ್ ಎ ಹ್ಯೂಮನ್ ಇಸ್ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಅದು ಮಾಡ್ಬೋದು, ಬಟ್ ಅದು ಒಂದು ಒಳ್ಳೆ ಮನಸ್ಸಿರ್ಬೇಕು, ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದಮೇಲೆ ಓಮ್ ರಿಲೀಸ್ ಆಗುತ್ತೆ, ಅದಾದಮೇಲೆ ಇವು ಹೀರೋ ಆಗಿ ಮಾಡ್ತಾರೆ, ಜೊತೆಯಲ್ಲಿ ಪ್ರೀತಿ ಇರ್ತೀವಿ, ಸಿನಿಮಾ ಮಾಡ್ತೀವಿ, ಲವಕುಶ ಅಂತ ಸಿನಿಮಾ ಮಾಡ್ತೀವಿ. ಅದಾದಮೇಲೆ ಇನ್ನು 45 ಮಾಡ್ತೀವಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ ಅದು, ಇವಾಗ ಫಸ್ಟ್ UI ಆಗಲಿ, ಯಾಕಂದರೆ UI ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಸೊ UI ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ, ಯಾವಾಗ ಉಪೇಂದ್ರ ಫಿಲ್ಮ್ ಬಂದರೂ ಏನಾದರೂ ಒಂದು ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ. ಅಯ್ಯೋ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಉಪೇಂದ್ರ ಬಂದು ಹೇಳ್ದು ಹೆಂಗಿತ್ತು, ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರ್ತದೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನನಗೆ ಅವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ, ನಾವೇ ಇದು ಮಾಡ್ತೀವಿ. ಅಪ್ಪು ಕಡೆ ತುಂಬ ಇಷ್ಟ, ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್. ಕೆಲವರು ಹೇಳ್ತೀವಿ ಇಲ್ಲ ಇಲ್ಲ, ನನಗೆ ಇಷ್ಟ ಆಯಿತು ಅಷ್ಟೇ, ನನಗೆ ಇಷ್ಟ ಆಯಿತು ಅಷ್ಟೇ. ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಮಾಡೋದು ನನಗೆ ಇಷ್ಟ ಆಯಿತು ಅಷ್ಟೇ.